पुराणालयं करुणालयं नमामि भगवत्पादं शङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यौ कृतौ वन्दे भगवन्तौ पुनः पुनः। श्री ಜಗದಾದಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಪಾದಕ್ಕೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀ ಚರಣಕ್ಕೂ ಶ್ರೀ ಸದ್ಗುರು ಬಸವಾನಂದರ ಪಾದ ಕಮಲಕ್ಕೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಈ ದಿನ ಶ್ರೀ ಶಂಕರ ಭಗವತ್ಪಾದರು ರಚಿಸಿದ ವಿವೇಕ ಚೂಡಾಮಣಿ ಎನ್ನುವ ಗ್ರಂಥದ 66ನೆಯ ಶ್ಲೋಕ ಇರ್ಬೇಕಲ್ರಿ? 67 ಅಮ್ಮ, ಸಾರಿ 65 ಹೇಳ್ಬೇಕಲ್ರಿ? 65ನೇ ಶ್ಲೋಕ ಆಧಾರ ವಿಷಯವಾಗಿದ್ದು, ಈ ದುರ್ಯುಕ್ತಿ ಎನ್ನುವಂಥದ್ದನ್ನ 65ನೇ ಶ್ಲೋಕದಲ್ಲಿ ತಿಳಿ ಹೇಳಿ ಅದರ ತಾತ್ಪರ್ಯ ಏನ್ ಹೇಳಿದ್ರಂದ್ರೆ, ಯಾವ ಬೇರೆಯವರ ಮಾತನ್ನ ಕೇಳಿ ಮಣ್ಣಿನ ಒಳಗಿರುವಂತ ಧನವನ್ನ ನಾವು ಅಗೆಯುವುದು, ಕಲ್ಲು ಮಣ್ಣು ಮೊದಲಾದನ್ನು ತೆಗೆಯುವುದು, ಇವುಗಳಿಂದ ನಿಧಿಯನ್ನ ಹೊರಗೆ ತರಬಹುದು. ಆದರೆ ಬರಿಯ ಮಾತುಗಳಿಂದ ಅದು ಹೊರಕ್ಕೆ ಬರುವುದಿಲ್ಲ. ಹೀಗೆಯೇ ಬ್ರಹ್ಮಜ್ಞಾನಿ ಮಾಡಿದ ಉಪದೇಶ, ಅದರ ಶ್ರವಣ, ಮನನ, ನಿಧಿಧ್ಯಾಸ ಮೊದಲಾದವುಗಳಿಂದಲೇ ಮಾಯೆಯ ಕಾರ್ಯದಿಂದ ಈ ಒಂದು ಮುಚ್ಚಲ್ಪಟ್ಟ ಅಜ್ಞಾನದಿಂದ ಸ್ವರೂಪ ಮುಚ್ಚಲ್ಪಟ್ಟಿದೆ. ತನ್ನದೇ ಆಗಿರುವ ವಿಮಲವಾದ ತತ್ವವು ಪ್ರಾಪ್ತವಾಗುವುದಲ್ಲದೆ ಬರೇ ಕುತರ್ಕಗಳಿಂದ ಪ್ರಾಪ್ತವಾಗಲಾರದು ಅಂತ ಈ ಶ್ಲೋಕದಲ್ಲಿ ಹೇಳಿ, 66ನೇ ಶ್ಲೋಕದಲ್ಲಿ ತಸ್ಮಾತ್ ಸರ್ವ ಪ್ರಯತ್ನೇನ ಭವ ಬಂಧ ವಿಮುಕ್ತಯೇ ಸ್ವರೇವ ಯತ್ನ ಕರ್ತವ್ಯೋ ರೋಗಾದಿ ವಿವಾ ಪಂಡಿತೈ ಅಂತ ಈ ಒಂದು ಜ್ಞಾನವೇ ಶ್ರೇಷ್ಠ ಅನ್ನುವಂಥದ್ದನ್ನ ಹೇಳುವಾಗ ಹಲವು ರೀತಿಯ ಉದಾಹರಣೆಯನ್ನು ಕೊಟ್ಟು ಬೇರೆ ಬೇರೆ ಅನ್ಯ ಮಾರ್ಗ ಪಂಥಗಳಿಂದ ಮೋಕ್ಷ ಅನ್ನುವುದು ಸಿದ್ಧಿಸಲು ಕಷ್ಟ, ಅದು ಜ್ಞಾನದಿಂದನೇ ಸಾಧ್ಯ ಅನ್ನುವಂತ ಮಾತನ್ನ ಹೇಳ್ತಾ ಬಂದ್ರು. ಆದ ಕಾರಣ ಈ ಸೂತ್ರದಲ್ಲಿ ಆದ ಕಾರಣದಿಂದ ಪಂಡಿತರಾದವರು ಕೂಡ ಯಾವಾಗ ರೋಗಾದಿಗಳು ಬಂದೊದಗಿದಾಗ ರೋಗಿಗಳು ವೈದ್ಯನ ಹತ್ತಿರ ಹೋಗಿ ಆ ರೋಗದ ನಿವೃತ್ತಿಗಾಗಿ ಸ್ವತಃ ಪ್ರಯತ್ನವನ್ನ ಮಾಡುತ್ತಾರೆ. ಸ್ವಂತ ಪ್ರಯತ್ನ ಮಾಡ್ತಾರಲ್ಲ ಅದೇ ರೀತಿ
ತಸ್ಮಾತ್ ಸರ್ವ ಪ್ರಯತ್ನೇನ ಭವಬಂಧ ವಿಮುಕ್ತೆ ಶೈರೇವ ಯತ್ನ ಕರ್ತವ್ಯೋ ರೋಗಾದಿವ ಪಂಡಿತೈ ಅಂದ್ರು. ಹೀಗೆ ಹಿಂದಿನ 9 ಶ್ಲೋಕಗಳಲ್ಲಿ ಮೋಕ್ಷದ ಅಪೇಕ್ಷೆ ಇರುವಂತವರಿಗೆ ಆ ಮೋಕ್ಷವನ್ನ ಪಡೆಯಲಿಕ್ಕೆ ಎಲ್ಲಾ ಸೂತ್ರದ ಅಭಿಪ್ರಾಯವನ್ನ ಸೇರಿಸಿ ಇಲ್ಲಿ ಕ್ರೋಢೀಕರಿಸಿ ಏನ್ ಹೇಳ್ತಾರಂದ್ರೆ, ಬರಿಯ ಶಾಸ್ತ್ರ ಅಧ್ಯಯನ, ಬರಿಯ ತಾತ್ವಿಕ ಚರ್ಚೆಗಳಿಂದ ಯಾವ ಪ್ರಯೋಜನ ದೊರಕುವುದಿಲ್ಲ ಅಂತ ಅರ್ಥ. ಏಕೆಂದರೆ ಸ್ವಪ್ರಯತ್ನವೇ ಪ್ರಧಾನವಾದದ್ದು. ನಮ್ಮ ಸ್ವಂತ ಪ್ರಯತ್ನ ಪ್ರಾರಂಭದಲ್ಲಿ ಅತಿ ಮುಖ್ಯವಾದದ್ದು. ಸ್ವಂತ ಸಾಧನೆಯೇ ಆತ್ಮ ಉನ್ನತಿಗೆ ರಾಜಮಾರ್ಗ. ಅದಕ್ಕಾಗಿ ಸಾಧಕನು ಅತ್ಯಂತ ಪ್ರಾಮಾಣಿಕತೆಯಿಂದ ಗುರುಗಳು ಹೇಳುವಂತ, ವೇದಗಳು ಸಾರುವಂತ ಈ ರಾಜಮಾರ್ಗದ ಪ್ರಾಮಾಣಿಕತೆಯನ್ನ ತಪ್ಪದೆ ಸದಾ ಜಾಗರೂಕತೆಯಿಂದ ನಾವೇ ಅದನ್ನ ಪಡೆಯಲಿಕ್ಕೆ ಶ್ರಮಪಟ್ಟು ಅನಂತ ಸಾಧನೆಗಳನ್ನ ನಡೆಸಿ ಆತ್ಮಜ್ಞಾನವನ್ನ ಪಡೆಯಬೇಕು ಅನ್ನುವುದೇ ಇದರ ಅಭಿಪ್ರಾಯ. ದೃಷ್ಟಾಂತ ಏನಂದ್ರೆ, ಒಬ್ಬ ವ್ಯಕ್ತಿಗೆ ಕಾಯಿಲೆ ಬಂದಿದಮ್ಮ. ಆತ ತಾನೇ ಸ್ವಂತ ವಿಚಾರ ಮಾಡಿಕೊಂಡು ನನಗೆ ರೋಗ ಬಂದಿದೆ ಅಂತ ಚಿಕಿತ್ಸೆಯನ್ನ ಪಡೆದುಕೊಳ್ಳುತ್ತಾನೆ. ಆವಾಗ ತನ್ನ ರೋಗವನ್ನು ಆದಷ್ಟು ಜಾಗೃತಿಯಿಂದ ಗುಣಪಡಿಸಿಕೊಳ್ಳುವನು. ಆವಾಗ ಅವನ ರೋಗ ನಿವೃತ್ತಿ ಆಗ್ತದೆ. ಹಾಗೆ ಈ ಸಂಸಾರ ಎನ್ನುವ ಬಂಧನಕ್ಕೆ ಸಿಕ್ಕಿಕೊಂಡು, ಸಂಸಾರ ಅಂದ್ರೆ ಏನಮ್ಮ, ಜನನ ಮತ್ತು ಮರಣದ ಮತ್ತು ಮಧ್ಯಕಾಲದ ಅನಂತ ಕಷ್ಟಗಳನ್ನ, ಅನಂತ ದುಃಖಗಳನ್ನ, ಈ ದುಃಖಗಳಿಗೆ ಮೂಲ ಕಾರಣವಾದದ್ದು ಯಾವುದು ಅಂದ್ರೆ ವಿದ್ಯೆ ಅಂತ ಅರ್ಥ, ಅಜ್ಞಾನ. ಈ ರೋಗದ ನಿವೃತ್ತಿಗೆ ಸ್ವತಃ ಪ್ರಯತ್ನ ಪಟ್ಟಂತೆ ಸಂಸಾರದ ಸರ್ವ ದುಃಖಗಳಿಗೆ ಕಾರಣವಾದ ಅಜ್ಞಾನವನ್ನ ಹೋಗಲಾಡಿಸಿಕೊಂಡು ತಾನು ಆರೋಗ್ಯವಾಗಿ ರೋಗಿ ಇದ್ದಂತೆ ಆನಂದವಾಗಿ ಸ್ವರೂಪ ಸಾಕ್ಷಾತ್ಕಾರದಲ್ಲಿ ನಾವು ಇರಬೇಕು. ಆ ಕಾರಣಕ್ಕಾಗಿ ಅನಂತ ರೀತಿಯಿಂದ ಹೇಳುವಂತ ಯಾವ ಶಾಸ್ತ್ರಗಳ ಶ್ರವಣ, ಮನನ, ನಿಧಿಧ್ಯಾಸವನ್ನ ನಾವು ಬಹಳಷ್ಟು ಪ್ರಯತ್ನದಿಂದ ಈ ಸಾಧನೆ ಮಾಡಿದ್ದಾದರೆ ಇದಕ್ಕೆ ತಪಸ್ಸು ಅಂತ ಕರೆದ್ರ ಜ್ಞಾನಿಗಳು. ಅಲ್ಲಿ ಮೌನವಾಗಿ ಕೂತು ಮಾಡುವ ತಪಸ್ಸಲ್ಲ, ಬೇರೆ ಬೇರೆ ಆಪೇಕ್ಷೆಗಳನ್ನ ಇಟ್ಟುಕೊಂಡು ಮಾಡುವಂತದ್ದು ತಪಸ್ಸಲ್ಲ. ನಿಜವಾಗಿ ಆತ್ಮಜ್ಞಾನವನ್ನ, ಸ್ವರೂಪ ಜ್ಞಾನವನ್ನ ಪಡೆದುಕೊಂಡು ಸರ್ವ ದುಃಖಗಳಿಂದ ನಿವೃತ್ತಿಯಾಗಬೇಕೆನ್ನುವುದೇ ಸಾಧನೆಯಿಂದ, ಆ ಸಾಧನೆಯೇ ನಿಜವಾದ ತಪಸ್ಸು. ಅದಕ್ಕಾಗಿ ಈ ಪ್ರಕಾರ ನೀನು ಭವ ಬಂಧನವನ್ನ ಕಳೆದುಕೊಂಡು ಮೋಕ್ಷವನ್ನ ಪಡೆಯಬೇಕಾಗಿತ್ತನೆ
ಈ ರಾಜಮಾರ್ಗವೊಂದೇ ಶ್ರೇಷ್ಠ ಅನ್ನುವಂತ ಭಾವನೆ ಹೇಳ್ತಾ ಬಂದ್ರು. ಮತ್ತೆ ನಂತರ ಪ್ರಶ್ನೆಗಳನ್ನ ಕುರಿತು ಚರ್ಚೆ ಮಾಡ್ತಾರೆ. ಯಾವ ಪ್ರಶ್ನೆಗಳನ್ನ ಇಟ್ಟುಕೊಂಡು ಇದರ ಚರ್ಚೆ ಮಾಡಬೇಕು, ಯಾವ ಪ್ರಶ್ನೆಗಳನ್ನ ಕುರಿತು ಚರ್ಚೆ ಮಾಡಬಾರದು ಅನ್ನುವಂತ ವಿಶೇಷತೆಯಿಂದ ಈ ಶ್ಲೋಕದಲ್ಲಿ ಕೂಡ ಮಹಾತ್ಮರು ಮುಂದುವರೆದು ಇಲ್ಲಿ ಯಶಸ್ತವ್ಯ ಆದ್ಯ ಕೃತಃ ಪ್ರಶ್ನೋ ವರ್ಯಾನ್ ಶಾಸ್ತ್ರವಿನ್ಮತ ಸೂತ್ರ ಪ್ರಾಯೋ ನಿಗೂಢಾರ್ಥೋ ಜ್ಞಾತವಶ್ಯ ಮುಮುಕ್ಷುಭಿ ಅಂತ 67ನೇ ಶ್ಲೋಕದ ಅಭಿಪ್ರಾಯ. ಪ್ರಶ್ನೆ ಅಂದ್ರೆ ಪ್ರಶ್ನೆ ಅಂತ, ಆದ್ಯ ಅಂದ್ರೆ ಇಂದು ಅಂತ ಅರ್ಥ. ತಾತ್ಪರ್ಯ ಏನಂದ್ರೆ, ಹೇ ಶಿಷ್ಯನೇ, ಇಂದು ನೀನು ಮಾಡಿದ ಪ್ರಶ್ನೆಯು ಶ್ರೇಷ್ಠವಾದದ್ದು. ಹಿಂದೇನು 7 ಪ್ರಶ್ನೆ ಮಾಡಲ್ಲಮ್ಮ, ಆ ಪ್ರಶ್ನೆಗಳ ಅಭಿಪ್ರಾಯವನ್ನ ಇಲ್ಲಿಯವರೆಗೂ ಗಮನದಲ್ಲಿ ಇಟ್ಟುಕೊಂಡಂತ ಗುರು, ಎಲೆ ಶಿಷ್ಯನೇ, ಇಂದು ನೀನು ಮಾಡಿದ ಪ್ರಶ್ನೆ ಶ್ರೇಷ್ಠವಾದದ್ದು. ಕಾರಣ ಇದು ಶಾಸ್ತ್ರಜ್ಞರಿಗೆ ಸಮ್ಮತವಾದದ್ದು. ಇದು ಋಷಿಗಳಿಗೆ, ಶರಣರಿಗೆ, ಸಂತರಿಗೆ ಇದು ಬಹಳ ಸಮ್ಮತವಾದದ್ದು. ಇಂಥ ಪ್ರಶ್ನೆಗಳನ್ನ ಕೇಳಿದಾಗ ಅಂಥವರಿಗೆ ಬಹಳ ಆನಂದ ಆಗ್ತದಮ್ಮ. ಯಾಕೆಂದ್ರೆ ಇದು ಸೂತ್ರ ಸದೃಶ್ಯವಾದದ್ದು. ಯಾವುದನ್ನ ತಿಳಿದಬೇಕಾಗಿತ್ತು ಅದನ್ನ ತಿಳಿದುಕೊಳ್ಳಲಿಕ್ಕೆ ಯೋಗ್ಯವಾದ ಪ್ರಶ್ನೆಗಳು, ಅದಕ್ಕಾಗಿ ಗಂಭೀರವಾದ ಅರ್ಥವುಳ್ಳದ್ದು. ಪ್ರಶ್ನೆ ಎಷ್ಟು ಅರ್ಥಗರ್ಭಿತವಾಗಿಯೋ ಅದರಂತೆ ಮುಂದೆ ಹೇಳುವ ಉತ್ತರ ಕೂಡ ಅಷ್ಟೇ ಅರ್ಥಗರ್ಭಿತವಾಗಿ ಇರುತ್ತವೆ. ಕಾರಣ ಇದನ್ನ ಮುಮುಕ್ಷುಗಳಿಂದ ತಿಳಿಯಲ್ಪಡತಕ್ಕದ್ದು. ನೀವು ಮಾಡಿದ ಪ್ರಶ್ನೆ ಲೋಕದವರಿಗೆ ಹೇಳಿದ್ರೆ ಲೋಕದವರು ಅಪಹಾಸ್ಯ ಮಾಡ್ತಾರೆ. ಏನ್ರಿ ಶಿವ ಅಂದ್ರೇನು, ಜೀವ ಅಂದ್ರೇನು, ಜಗತ್ ಅಂದ್ರೇನು, ಇದು ಜಗತ್ತು ಯಾವಾಗ ಹುಟ್ಟಿತು, ಹೇಗ್ ಹುಟ್ಟಿತು, ಯಾರಿಂದ ಹುಟ್ಟಿತು, ಮತ್ತೆ ಈ ಜಗತ್ತು ಅನ್ನುವಂಥದ್ದು, ಬಂಧ ಅನ್ನುವಂಥದ್ದು ಇದು ಹೇಗಾಯ್ತು, ಆತ್ಮ ಅನ್ನುವುದು, ಅನಾತ್ಮ ಅನ್ನುವುದು ಇದು ಯಾವ ಪ್ರಶ್ನೆ, ಇದನ್ನ ಬೇರ್ಪಡಿಸುವ ಬಗೆ ಹೇಗೆ, ಮತ್ತೆ ಅಜ್ಞಾನಂತರ ಅದು ಹೇಗಿದೆ, ಮತ್ತೆ ಯಾರ ಆಶ್ರಯದಲ್ಲಿದೆ, ಇಂಥ ಪ್ರಶ್ನೆಗಳನ್ನ ಮುಮುಕ್ಷುಗಳ ಮುಂದೆ ಮಾಡಬೇಕು ವಿನಃ ಸಾಮಾನ್ಯ ಜನರ ಮುಂದೆ ಈ ವಿಚಾರವನ್ನ ಮಾಡಬಾರದು ಅಂತ ಮೊದಲೇ ಅವರ ಅಪ್ಪಣೆ ಕೊಡ್ತಾರಮ್ಮ. ಅಜ್ಞಾನಿಗಳ ಮುಂದ ಈ ಪ್ರಶ್ನೆಗಳನ್ನು ಮಾಡಿದ್ರೆ ಅಪಹಾಸ್ಯ ಮಾಡ್ತಾವ ಜಗತ್ತು. ಹಾಗಾಗಿ ಶಿಷ್ಯನು ಗುರುವಿನ ಮುಂದೆ ತನ್ನ ಪ್ರಶ್ನೆಯನ್ನ ಮಂಡಿಸಿದಾಗ ಗುರುವು ಕೂಡಲೇ ನೇರವಾಗಿ ಉತ್ತರಗಳನ್ನು ಕೊಡಲಿಲ್ಲ. ನೇರವಾಗಿ ಉತ್ತರ ಕೊಡ್ಲಿಕ್ಕೆ ಬರೋದಿಲ್ಲ ನಮಗೆ. ಅದಕ್ಕಾಗಿ ನೇರವಾಗಿ ಉತ್ತರವನ್ನ ಕೊಟ್ಟರೆ ಶಿಷ್ಯನ ಉದ್ಧಾರ ಆಗೋದಿಲ್ಲ. ಒಬ್ಬ ಶಿಷ್ಯ ಮಹಾತ್ಮನಲ್ಲಿಗೆ ಬಂದು ಅಪ್ಪ ನಾನು ಯಾರು ಅಂತ ವಿಚಾರ ಮಾಡಿದಾಗ ನೇರವಾಗಿ ನೀವು ಪರಮಾತ್ಮನ ಇದ್ದೆ ಅಂತ ಹೇಳ್ಬಿಟ್ರೆ ಅವನಿಗೇನು ಅರ್ಥವಾಗೋದಿಲ್ಲ.
ಅದರ ಬದಲಾಗಿ ಶ್ರದ್ಧಾಯುಕ್ತವಾದ ಮನಪೂರ್ವಕ ಸ್ವಪ್ರಯತ್ನದಿಂದಲ್ಲದೆ ವ್ಯರ್ಥವಾದ ತಾತ್ವಿಕ ಚರ್ಚೆಯಿಂದಾಗಲಿ ಮತ್ತು ಇನ್ನಿತರ ಅಧ್ಯಯನದಿಂದಾಗಲಿ ಇಂಥ ಆತ್ಮ ತತ್ವವನ್ನು ಸಾಧಿಸಲಾಗದೆಂದು ಇಲ್ಲಿ ಹೇಳುತ್ತಲಿದ್ದಾರೆ. ಕಾರಣ ತನ್ನ ವ್ಯಕ್ತಿತ್ವಕ್ಕೆ ಅಂಟಿ ಬಂದಿರುವ ಸಹಜ ದೋಷಗಳನ್ನ ತಾನೇ ಶ್ರಮವಹಿಸಿ ಮೂಲ ಉತ್ಥಾಪನೆ ಮಾಡಿದ್ದಲ್ಲದೆ ಯಾವ ಶ್ರೇಯಸ್ಸು ಸಿಗದೆಂದು ತಿಳಿಸುತ್ತಾರೆ. ಕಾರಣ ಸಾಧಾರಣವಾಗಿ ಸಾಮಾನ್ಯ ಜನರು ಮಾಡುವ ತಪ್ಪನ್ನು ಶಿಷ್ಯನು ಮಾಡದೇ ಇರಲಿ ಎಂದು ಮುಂದಿನ 10 ಶ್ಲೋಕಗಳ ಪರ್ಯಂತರ ನಮ್ಮನ್ನ ಎಚ್ಚರ ಮಾಡೋದಕ್ಕೋಸ್ಕರವಾಗಿ ಇಲ್ಲಿಂದ ಪ್ರಾರಂಭ ಮಾಡಿ ಶಿಷ್ಯರು ಕೇಳಿದ ಆ 7 ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡುತ್ತಾರೆ. ಆ ಕಾರಣದಿಂದ ಶಿಷ್ಯನಲ್ಲಿ ಶ್ಲೋಕದಲ್ಲಿ ಶಿಷ್ಯನು ಕೇಳಿದ ಪ್ರಶ್ನೆಗಳ ಔಚಿತ್ಯವನ್ನು ಆಚಾರ್ಯರು ಶ್ಲಾಘಿಸುತ್ತಾರೆ. ಇದರ ಅವಶ್ಯಕತೆ ಏನಾದ ಅನ್ನುವುದನ್ನ ಗುರುಗಳಾದವರು ಶಿಷ್ಯನ ಅವಶ್ಯಕತೆಯನ್ನ ಶ್ಲಾಘನೆ ಮಾಡ್ತಾರೆ, ಕೊಂಡಾಡುತ್ತಾರೆ. ಅವನು ಕೇಳಿದ ಪ್ರಶ್ನೆಗಳಲ್ಲಿ ಕೂಡಿಕೊಂಡಿರುವ ಮತ್ತು ಕೇಳಿರುವ ರೀತಿ, ಪ್ರಶ್ನೆಗಳ ಇಂಗಿತ ಅಂದ್ರೆ ಪ್ರಶ್ನೆಗಳ ಒಳಗೆ ಇರತಕ್ಕಂತ ಗೂಢಾರ್ಥ ಮತ್ತು ಕರಾರುವಕ್ಕಾಗಿ ಹೀಗೆ ನನಗೆ ತಿಳಿಸುವಂದಾಗ ಆ ಪ್ರಶ್ನೆಗಳಲ್ಲಿ ಇರುವಂತ ಶಬ್ದ ಪ್ರಯೋಗ ಇವುಗಳನ್ನ ಮೆಚ್ಚಿ ಗುರುವು ಶಿಷ್ಯನನ್ನ ಹೊಗಳುತ್ತಾನೆ. ಸಾಮಾನ್ಯವಾಗಿ ಪ್ರಾಮಾಣಿಕವಾದ ಶಿಷ್ಯನು ಭಕ್ತಿ ಭಾವದಿಂದ ಜ್ಞಾನಿಯಾದ ಗುರುವನ್ನು ಸಮೀಪಿಸಿದಾಗ ಆ ಶಿಷ್ಯರ ಮನಸ್ಸಿನಲ್ಲಿ ಉತ್ಪನ್ನವಾಗುವ ಪ್ರೇಮ, ಗೌರವ, ನಮ್ರತೆ ಇವೆಲ್ಲವೂ ಒಟ್ಟಾಗಿ ಸೇರಿ ಆ ಮಹಾತ್ಮರಿಂದ ಮಾತನಾಡುವಾಗ ಅವರ ಕಂಠ ಗದ್ಗದವಾಗುತ್ತದೆ. ಎಲ್ಲೆಲ್ಲೋ ಇಂತೆಂತ ಸ್ಪೀಚ್ ಮಾಡ್ತಕ್ಕಂಥವ್ರು ಕೂಡ ಈ ಗುರುಗಳಲ್ಲಿ ಇಂಥ ಪ್ರಶ್ನೆಯನ್ನ ಮಾಡುವಾಗ ಅವರ ಕಂಠ ಅಂತಕ್ಕಂಥದ್ದು ಸ್ವಲ್ಪ ಗದ್ಗದಿತವಾಗಿ ನಡಿಗಿದಂಗ ಆಗ್ತದೆ ಮಾತುಗಳು. ಮತ್ತು ಕೆಲವು ಸಲ ಮಾತೇ ಹೊರಡದಂತಾಗಿ ಆ ಶಿಷ್ಯ ಮೂಕನಾಗುವನು. ಮಾತಾಡ್ಲಿಕ್ಕೆ ಆಗದೇ ಇರ್ತಕ್ಕಂತ ಒಂದು ಪ್ರೇಮ ಭಕ್ತಿ ಭಾವ ಇದ್ದಾಗ ಏನ್ ಕೇಳಬೇಕು ಏನ್ ಮಾತಾಡ್ಬೇಕಂತಾನೇ ಗೊತ್ತಾಗೋದಿಲ್ಲ. ಆ ಪ್ರಶಾಂತತೆಯನ್ನ ತನ್ನ ಮಾತಿನಿಂದ ಕದಡುವುದಕ್ಕೆ ಅವನಿಗೆ ಮನಸ್ಸಾಗುವುದಿಲ್ಲ. ಆದರೆ ಬಹಳ ಕಾಲದ ಗಾಢ ಚಿಂತನೆಯಿಂದ ಅವನಲ್ಲಿ ಹುಟ್ಟಿರುವ ಸಂಶಯಗಳು ಅವನನ್ನು ಬಿಡದೇ ಕಾಡುತ್ತಿದ್ದರೆ ಅವನಿಗೆ ಈ ಪ್ರಶ್ನೆಗಳೇನಮ್ಮ ಬಹಳ ಗಾಢವಾದ ಚಿಂತೆ, ಅವ್ರಿಗೆ ಯಾವ ಚಿಂತೆ ಇಲ್ಲ ಬೇರೆ, ಈ ಪ್ರಶ್ನೆಗಳಲ್ಲಿ ಅಡಗಿರುವಂತ ಗೂಢವಾದ ಉತ್ತರದ ಚಿಂತೆ. ಆ ಕಾರಣಕ್ಕಾಗಿ ಅವನಲ್ಲಿ ಹುಟ್ಟಿರುವ ಸಂಶಯಗಳು
ಯಾವಾಗಲೂ ಅವರ ಮನಸ್ಸನ್ನ ಕಾಡುತ್ತಲಿರುತ್ತವೆ. ಕಾಡುತ್ತವೆ ಅಂದ್ರೆ ಅದು ದುಃಖವನ್ನು ಕೊಡ್ತಾ ಇರ್ತಾವ. ಅವುಗಳ ಪರಿಹಾರಕ್ಕಾಗಿ ಅವನು ಗುರುವನ್ನು ಪ್ರಶ್ನಿಸಲೇಬೇಕಾಗುತ್ತದೆ. ವೈದ್ಯ ಕೇಳಿದ ಮಾತಿಗೆ ರೋಗಿ ಉತ್ತರ ಕೊಡಲೇಬೇಕಾಗುತ್ತದೆ. ಅದೇ ಪ್ರಕಾರ ತನ್ನ ಮನದಾಳದಲ್ಲಿ ಇರುವ ದುಃಖದ ಪ್ರಶ್ನೆಗಳನ್ನ ಗುರುಗಳ ಮುಂದ ಕೇಳಲೇಬೇಕಾಗುತ್ತದೆ. ಅದು ಸಾವರಿಸಿಕೊಂಡು ಅಂದ್ರೆ ಸುಧಾರಣೆಯನ್ನು ಮಾಡಿಕೊಂಡು. ಅಂಥ ಸಮಯದಲ್ಲಿ ಅವನ ಪ್ರಶ್ನೆಗಳು ತರ್ಕಬದ್ಧವಾಗಿ ಮತ್ತು ಸ್ಪಷ್ಟ ಶಬ್ದಗಳಲ್ಲಿ ಪ್ರಕಟವಾಗುತ್ತವೆ. ಅದರಲ್ಲಿ ಕುತರ್ಕರಂಗಿಲ್ಲ, ತರ್ಕವಾಗಿರ್ತಾವ. ಸ್ಪಷ್ಟವಾದ ಶಬ್ದಗಳಿಂದ ಕೂಡಿದ ಪ್ರಶ್ನೆಗಳಿರ್ತಾವ. ಹಾಗೆ ಪ್ರಕಟವಾದಾಗ ಏನಾಗುತ್ತದೆ ಅಂದ್ರೆ, ಕತ್ತಲೆಯ ರಾತ್ರಿಯಲ್ಲಿ ಒಂದು ಹಾಳು ಬಾವಿಯಲ್ಲಿ ಒಬ್ಬ ವ್ಯಕ್ತಿ ಅಕಸ್ಮಾತವಾಗಿ ಬಿದ್ದ ಅಂತ ಅರ್ಥ ಮಾಡಲ್ರಿ. ಕತ್ತಲೆಯ ರಾತ್ರಿಯಲ್ಲಿ ಒಬ್ಬ ವ್ಯಕ್ತಿ ಹೋಗುವಾಗ ಹಾಳು ಬಾವಿ ಇತ್ತು. ಹಾಳು ಬಾವಿಯಲ್ಲಿ ಅಕಸ್ಮಾತ್ ಆಗಿ ಬಿದ್ದ ಅಂತ ತಿಳ್ಕೊಳ್ಳೋಣ. ಆಗ ಅವನ ಪಾಡು ಯಾರಿಗೆ ಬೇಡವೇ ಬೇಡ. ಯಾಕಂದ್ರೆ ಅಲ್ಲಿಂದ ಹೇಗಾದ್ರೂ ಮಾಡಿ ಮ್ಯಾಲೆ ಬರ್ಬೇಕಂತ ಯತ್ನವನ್ನ ಮಾಡ್ತಾನ ನೋಡ್ರಿ. ಆಳ ಬಾವಿಯಿಂದ ನೀನ್ ಮೇಲೆ ಹೋಗ್ಬೇಕು, ಅದು ಒಂದೇ ಭಾವಾದವಿನ ಬೇರೆ ಯಾವ ಚಿಂತನೆಗಳು ಆತನಲ್ಲಿ ಇಲ್ಲವೇ ಇಲ್ಲ. ಈಗ ಬೇರೆ ಏನೇನು ಮಾಡಲಾರೋ ಚಿಂತೆ. ಅಂತ ಸಮಯದಲ್ಲಿ ಯಾರೋ ಹತ್ತಿರದಿಂದ ಮೇಲೆ ನಡೆದು ಬರುವ ಕಾಲಿನ ಸಪ್ಪಳವನ್ನ ಕೇಳಿತು ಅಂದಾಗ ಆ ಬಾವಿಯಲ್ಲಿದ್ದಂತ ವ್ಯಕ್ತಿ ಏನ್ ಮಾಡ್ತಾನಂದ್ರೆ, ಯಾರಿದ್ದೀರಿ ಇಲ್ಲಿ ಬರ್ರಿ, ನಾನು ಬಾವಿಯಲ್ಲಿ ಬಿದ್ದಿದ್ದೇನೆ, ನನ್ನನ್ನ ಮೇಲಕ್ಕೆತ್ತಿ ಕಾಪಾಡಿ ಕಾಪಾಡಿ ಅಂತ ಜೋರಾಗಿ ಕೂಗ್ತು ನೋಡಮ್ಮ. ಆವಾಗ ದಾರಿ ಹಿಡಿದು ಹೋಗುವಂತ ವ್ಯಕ್ತಿ ಕಾಪಾಡಿ ಕಾಪಾಡಿ ಅಂತ ಶಬ್ದದ ಕಡೆ ಗಮನ ಕೊಟ್ಟು ಆ ಹಾಳು ಬಾವಿಯ ಸಮೀಪ ಬಂದು ಅದರಲ್ಲಿ ಇಳಿಕೆ ನೋಡಿದಾಗ ಒಬ್ಬ ವ್ಯಕ್ತಿ ಕೂಗುವುದು ಪ್ರತ್ಯಕ್ಷವಾಗ್ತದೆ. ಅಂತ ಸಮಯದಲ್ಲಿ ಏನು ಮಾಡ್ತಾರಮ್ಮ, ಮೊದಲನೇ ಕೆಲಸ ಏನಂದ್ರೆ ಅವನನ್ನ ಮೇಲಕ್ಕೆ ಹತ್ತುವುದು. ಅವನಿಗೇನ ಉದ್ದೇಶ, ಈಗ ಮೇಲಕ್ಕೆ ಬರುವುದು ಒಂದೇ ಚಿಂತೆ, ಮೇಲಕ್ಕೆ ಎತ್ತಿ ಅವನನ್ನ ಕಾಪಾಡುವುದು ಇವರ ಚಿಂತೆ. ಆ ಸಮಯದಲ್ಲಿ ವ್ಯರ್ಥವಾಗಿರತಕ್ಕಂತ ವಿಚಾರಗಳನ್ನ ಮಾಡೋದಿಲ್ಲ. ನಿಮ್ದು ಯಾವ ಊರು, ನಿನ್ನ ಹೆಸರೇನು, ನಿನ್ನ ಕುಲ ಯಾವುದು, ನಿನ್ನ ಗೋತ್ರ ಯಾವುದು ಅಂತ ಇನ್ನು ಹಲವು ಪ್ರಶ್ನೆಗಳೇನಾವಮ್ಮ. ಅದು ಯಾವ ಕಥೆಯನ್ನಾಗಲಿ ಕೇಳುತ್ತಾ ಕಾಲಹರಣ ಮಾಡುವುದಿಲ್ಲ ಆ ಮೇಲೆ ಇದ್ದಂತ ವ್ಯಕ್ತಿ. ಅವನ ಮೊದಲ ಚಿಂತೆ ಏನಂದ್ರೆ, ಬಾವಿಯಿಂದ ಮೇಲಕ್ಕೆ ಎತ್ತುವುದು, ಅವನಿಗೆ ಮೇಲಕ್ಕೆ ಬರುವುದು. ದಯಮಾಡಿ ನನ್ನನ್ನ ಮೇಲಕ್ಕೆತ್ತಿ ಕಾಪಾಡಿ ಎಂದು ಕೂಗ್ತಾ ಇರ್ತಾನ. ಆವಾಗ ಅವನನ್ನ ಮೇಲೆ ಎತ್ತುತ್ತಾನ ಅವನು. ಅದೇ ರೀತಿ ಇಲ್ಲಿ ಅವಿದ್ಯೆಯಿಂದ ಕುರುಡರಾಗಿ, ಅವಿದ್ಯೆ ಎನ್ನುವಂಥದ್ದು ಕತ್ತಲು, ಅಲ್ಲಿ ನಾವು
ಕಣ್ಣು ಕಾಣದೆ ಅಂದ್ರೆ ನಮ್ಮ ದೃಷ್ಟಿ ಆತ್ಮನ ಕಡೆ ಅರಿವಿನ ಕಡೆ ಹೋಗದೆ ಮರೆಯಾಗಿ ಸಂಸಾರ ಸಂಕಟದಲ್ಲಿ ಬಿದ್ದು ಅನಂತ ರೀತಿ ಕಷ್ಟವನ್ನ ಪಡುತ್ತೇವೆ ಬಾವಿಯಲ್ಲಿ ಬಿದ್ದ ವ್ಯಕ್ತಿ ಅಂತ. ಆಗ ನಮ್ಮನ್ನ ಸಂಸಾರದ ಬಾವಿಯಿಂದ ಎತ್ತುವಂತ ಒಬ್ಬ ವ್ಯಕ್ತಿ, ಸಹಾಯ ಮಾಡುವಂತ ವ್ಯಕ್ತಿ, ಉದ್ಧಾರ ಮಾಡುವಂತ ವ್ಯಕ್ತಿ ನಮ್ಮ ಸಮೀಪದಲ್ಲಿ ಇದ್ದಾನೆ ಅಂತ ಅಂದಾಗ ಅಂಥವನನ್ನ ಇಲ್ಲಿ ಶಿಷ್ಯನಾದವನು ಬೇಡಿಕೊಳ್ಳುವುದು ಅಷ್ಟೇ. ಯಾಕೆ ಬೇಡಿಕೊಳ್ಳಕಮ್ಮ ಅಂದ್ರೆ ಅವನು ಬಾವಿಯಲ್ಲಿ ಬಿದ್ದಾನ, ಮೇಲೆ ಬರ್ಬೇಕಾದ್ರೆ ಬೇಡಬೇಕಂತ, ಕೂಗಬೇಕು, ಕಾಪಾಡಬೇಕು. ಅದಕ್ಕೆ ಸಂಸಾರ ದುಃಖದಲ್ಲಿ ಬಿದ್ದವನಿಗೆ ಅದರ ಮೇಲೆ ಎತ್ತುವುದಕ್ಕಾಗಿ ಎತ್ತುವ ತಾಕತ್ತಿದ್ದಂತ ವ್ಯಕ್ತಿ ಕಂಡಾಗ ನಾವು ಬೇಡಬೇಕು ಅಂತ ಅರ್ಥ. ಏನಂತ ಬೇಡದು? ಹೋ ಗುರುವೇ, ನನ್ನನ್ನ ಮೇಲಕ್ಕೆತ್ತಿರಿ ಅಂತ ಜೋರಾಗಿ ಅಲ್ಲಿ ಕೂಗಿದಂತೆ ಇಲ್ಲಿ ಶಿಷ್ಯನಾದವನು ಹೋ ಗುರುವೇ, ನನ್ನನ್ನು ಈ ಸಂಸಾರ ಸಂಕಟದಿಂದ ಮೇಲಕ್ಕೆ ಎತ್ತಿ ನನ್ನನ್ನು ಉದ್ಧರಿಸಿ ಎಂದು ನನ್ನ ಕಾಪಾಡಬೇಕು, ಉದ್ಧಾರ ಮಾಡ್ರಿ ಅಂತ. ಈ ರೀತಿ ಶಿಷ್ಯರನ್ನ ಪ್ರಶಂಸೆ ಮಾಡುವುದರ ಮೂಲಕ ಶಂಕರರು ಹೇಳುತ್ತಿರುವುದು ಏನೆಂದರೆ, ಗುರುವನ್ನು ಸಮೀಪಿಸಿದಾಗ, ಗುರುಗಳ ದರ್ಶನ ಸಮೀಪ ಆದಾಗ ಅವನ ಮಾತುಗಳಲ್ಲಿ ಬೇರೆ ಯಾವ ಮಾತುಗಳು ಇರದೆ ತನ್ನ ಆತ್ಮ ಕಲ್ಯಾಣದ ಉದ್ಧಾರ ಆಗುವ ಮಿತಿಯಿಂದ ಕೂಡಿದ ಮಾತುಗಳಿರಬೇಕಂತ ಅರ್ಥ. ಬೇರೆ ಬೇರೆ ವಿಚಾರದ ಅವಶ್ಯಕತೆ ಇಲ್ಲಿಲ್ಲ. ನಮಗೆ ಜನನ ಮರಣ ಬಂದಾಗದ, ಗುರುವೇ ನನ್ನ ಜನನ ಮರಣದಿಂದ ಕಾಪಾಡಿ ನಿವೃತ್ತಿ ಮಾಡಿ ಅಷ್ಟೆ. ಇಲ್ಲಿ ವ್ಯರ್ಥವಾಗಿ ಕುಲ, ಜಾತಿ, ಊರು, ನಾಮ, ರೂಪ ಏನು ಕೇಳಂಗಿಲ್ಲ ಅಲ್ಲಿ. ಅದರಂಗ ವ್ಯರ್ಥವಾದ ತರ್ಕಕ್ಕ ಯಾವುದೇ ಒಂದು ಮಾತುಗಳನ್ನು ಬಿಟ್ಟು ಆಧ್ಯಾತ್ಮಿಕ ಪ್ರಶಾಂತ ವಾತಾವರಣದಲ್ಲಿ ಸದಾಕಾಲ ಭಕ್ತಿ ಭಾವದಿಂದ ಇವನು ಕೇಳಲಿಕ್ಕೆ ಯೋಗ್ಯವಾಗಿದ್ದು ಅಂತ ಅಭಿಪ್ರಾಯ. ಕಾರಣ ಯಾವ ಸಂದರ್ಭದಲ್ಲಿ ಆದ್ರೂ ಕೂಡ ಮಾತು ತಮ್ಮ ಮಿತಿಯನ್ನು ಮೀರಿ ಮಾತನಾಡಬಾರದು ಮತ್ತು ಅವರು ಮಾತನಾಡುವಂತ ಪ್ರಶ್ನೆಗಳು ಅರ್ಥ ಗರ್ಭಿತವಾಗಿಯೂ ಇರ್ಬೇಕಂತ. ನಾವು ಮಾಡಿದ ಪ್ರಶ್ನೆಯಲ್ಲಿ ಒಂದು ಅರ್ಥ ಇರ್ಬೇಕು ಅದಕ್ಕೆ. ಈ ರೀತಿ ಬೇರೆ ವಿಷಯದ ಕಡೆ ಹರಡುವ ಹರಟೆಗೆ ಸಂಬಂಧಪಡದೆ ಉತ್ತಮವಾದ ಆಧ್ಯಾತ್ಮಿಕ ವಿಷಯದಿಂದ ಕೂಡಿದಂತ ವ್ಯಕ್ತಿಯನ್ನ ನಾವು ಮುಟ್ಟಿ ಆತ್ಮಜ್ಞಾನಿಯಾಗಲು ಯಾವನು ಬಯಸುವನು ಅಂಥವನು ಕೇಳುವ ಉಚಿತವಾದಂತ ಪ್ರಶ್ನೆಗಳಾಗಿದ್ದು ಅಂತ ಇಲ್ಲಿ ಹೇಳ್ತಾ ಬಂದ್ರ. ಅಂದ್ರೆ ನಮ್ಮ ಮಾತುಗಳಲ್ಲಿ ಸ್ಪಷ್ಟ ಇರಬೇಕು, ಪ್ರಶ್ನೆ ಸ್ಪಷ್ಟವಾಗಿರ್ಬೇಕು, ಆ ಕಡೆಯಿಂದ ಬರ್ತಕ್ಕಂತ ಉತ್ತರಗಳಲ್ಲಿ ನಮಗೆ ಶಾಂತಿ ಮತ್ತು ಸಮಾಧಾನ, ನೆಮ್ಮದಿ ಸಿಗಬೇಕು. ಈ ರೀತಿಯಾಗಿ ಪ್ರಶ್ನೆಗಳು ಇರಬೇಕು ಅಂತ ಅರ್ಥ. ಮತ್ತೆ ಇಲ್ಲಿ 68ನೇ ಶ್ಲೋಕಲ ಮೇಗ
ಶೃಣು ಸ್ವಾವಹಿತ್ವಂ